ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ, ಭಾರತದ ರತ್ನ, ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಜಿಗಣಿ ವಿನೋದ್ ರವರ ನೇತೃತ್ವದಲ್ಲಿ ಬೃಹತ್ ಉಚಿತ 2ನೇ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕಿನ ಜಿಗಣಿಯ ಹಳೆ ಪೊಲೀಸ್ ಠಾಣಾ ಆವರಣದಲ್ಲಿ ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ ಜಿಗಣಿ ರಾಮಚಂದ್ರ ಅವರ ವತಿಯಿಂದ ಮಾಜಿ ಪ್ರಧಾನಿ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ, ಭಾರತದ ರತ್ನ, ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದಂತಹ 2ನೇ ವರ್ಷದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಆರ್.ಕೆ. ರಮೇಶ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು, ಪುರಸಭೆ ಸದಸ್ಯರು, ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು. ಜಿಗಣಿ ಪುರಸಭೆಯ ಸದಸ್ಯ ಜಿಗಣಿ ವಿನೋದ್ ಮಾತನಾಡಿ, ಈ ದಿನ ಜಿಗಣಿ ಪುರಸಭಾ ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶದಲ್ಲಿ ವಾಸವಿರುವ ಸಾವಿರಾರು ಮಂದಿ ಬಡ ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ದೊರಕಲಿದೆ ಎಂಬ ಸದುದ್ದೇಶದಿಂದ ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು. ಹೊಸಬೆಳಕು ಟ್ರಸ್ಟಿನ ಜಿಗಣಿ ರಾಮಕೃಷ್ಣ ಅವರು ಮಾತನಾಡಿ, ಕೂಲಿ ಕಾರ್ಮಿಕರಿಗೆ ಸಿಗುವ ವೇತನದಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂಥವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ನೆರವಿಗೆ ಬರುತ್ತೆ. ಅಗತ್ಯವಿರುವ 10 ರಿಂದ 20 ಮಂದಿಗೆ ಉಚಿತ ಆರೋಗ್ಯ ತಪಾಸಣೆಯಿಂದ ಉಪಯೋಗವಾದರೂ ಶಿಬಿರವನ್ನು ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ತಿಳಿಸಿದರು. ಇನ್ನು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ದಂತ ಪರೀಕ್ಷೆ, ಉಚಿತ ಇಸಿಜಿ ಸ್ಕ್ಯಾನಿಂಗ್ ಮತ್ತು ಸಿಬಿಸಿ ರಕ್ತ ಪರೀಕ್ಷೆ, ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆ ಅಧ್ಯಕ್ಷೆ ಅರುಣ್ ಪ್ರಹ್ಲಾದ್ ರೆಡ್ಡಿ, ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಮುರಳಿ, ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣಿ ರಾಮಕೃಷ್ಣ, ಶ್ರೀಮತಿ ರಾಧಾ ವಿನೋದ್, ಮುಖಂಡರಾದ ಎನ್ಬಿಐ ನಾಗರಾಜ್, ಕೆಎಸ್ ನಟರಾಜ್, ಜಿಗಣಿ ಪುರಸಭೆ ಸದಸ್ಯರಾದ ಆನಂದ್ ಗೌಡ, ಮಧು, ಅಮುದ ಮಂಜುನಾಥ್ ರೆಡ್ಡಿ, ಮಧುಸೂದನ್, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಮಂಜುಳಾ, ರಾಮಕೃಷ್ಣ, ರಾಜೇಂದ್ರ ಮತ್ತು ಜಿಗಣಿ ಪುರಸಭೆ ಸದಸ್ಯರು, ವೈದ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ನಾಗರಾಜ್ ಪದ್ಮಶಾಲಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9844900424. ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಗಣಿಯಲ್ಲಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ, ಒಂದು ಉಚಿತ ಆರೋಗ್ಯ ತಪಾಸಣಾ ನಡೆಸೋದ್ರ ಮುಖಾಂತರ ನಮ್ಮ ವಿನೋದ್ ಮತ್ತು ರಾಮಕೃಷ್ಣರವರ ಸಹಯೋಗದಲ್ಲಿ ನಮ್ಮ ಎಲ್ಲ ಈ ಜಿಗಣಿ ಭಾಗದ ಯುವ ಮಿತ್ರರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂಥ ಸಾಮಾನ್ಯ ಎನ್.ಬಿ. ನಾಗರಾಜ್ರವರು ಮತ್ತು ನಮ್ಮ ಈ ಭಾಗದ ಹಿರಿಯ ಮುಖಂಡರು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ನಟರಾಜ್ರವರು, ಈ ಭಾಗದ ಪುರಸಭಾ ಸದಸ್ಯರಾದ ಶ್ರೀಧರ್ ಅವರು, ನಮ್ಮ ವಿನೋದ್ ರವರು, ಹಲವಾರು ಮುಖಂಡರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪ್ರತಿಷ್ಠಿತ
ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಏನು ಹಾಸ್ಪಿಟಲ್ಸ್ ಇದೆ, ಆಕ್ಸ್ಫರ್ಡ್ ಹಾಸ್ಪಿಟ್ಲು ಹೊಸದಾಗಿ ಏನು ಅತಿಬಿಲೆ ಹತ್ರ ಒಂದು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಆ ಹಾಸ್ಪಿಟಲ್ನವರು, ಈ ವೆಂಕಟೇಶ್ವರ ಹಾಸ್ಪಿಟಲ್ ಅವರು, ಮತ್ತೆ ನಮ್ಮ ನಾರಾಯಣ ನೇತ್ರಾಲಯದವರು, ಮತ್ತೆ ಕಾವೇರಿ ಹಾಸ್ಪಿಟ್ಲವರು, ಸುಮಾರು 4-5 ಪ್ರತಿಷ್ಠಿತ ಹಾಸ್ಪಿಟಲ್ನವರು ಬಂದು ತಪಾಸಣೆಯನ್ನ ಮಾಡಿ ಉಚಿತವಾಗಿ, ಯಾಕಂದ್ರೆ ಜನ ನಾವು ಯಾರು ನಮ್ಗೇನ್ ಕಾಯಿಲೆ ಇಲ್ಲ, ಚೆನ್ನಾಗಿದ್ದೀವಿ ನಾವು ಅಂದ್ಬಿಟ್ಟು ನಾವ್ ಯಾರು ಹೋಗಿ ತಪಾಸಣೆ ಮಾಡಿಸ್ಕೊಳಲ್ಲ. ಈ ತರ ಕಾರ್ಯಕ್ರಮಗಳು ನಡೆದಾಗ, ಎಲ್ಲರೂ ಮಾಡಿಸ್ಕೊಂಡಾಗ ನಮ್ಗೆ ನಿಜವಾಗ್ಲೂ ನಮ್ಮಲ್ಲಿ ಏನ್ ಕಾಯಿಲೆ ಇದೆ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಗೊತ್ತೇ ಇಲ್ಲ ಈ ಕಾಲದಲ್ಲಿ ನಮ್ಮಲ್ಲಿ ಈ ಭಾರತ ದೇಶದಲ್ಲಿ ಸುಮಾರು ಅರ್ಧ ಭಾಗಕ್ಕೂ ಹೆಚ್ಚು, ಏನು 100ರಲ್ಲಿ 50%ಗೂ ಹೆಚ್ಚು ಇವತ್ತು BP ಶುಗರ್ ಇದೆ. ಅಂದ್ರೆ ನಾವು ಸೇವಿಸುವ ಆಹಾರ ಗುಣಮಟ್ಟ ಆ ತರದ್ದಾಗ್ಬಿಟ್ಟಿದೆ. ಯಾಕಂದ್ರೆ ಪ್ರತಿಯೊಂದು ಆಹಾರದಲ್ಲಿ ಇವತ್ತು ಎಲ್ಲ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾರೆ. ನಾವು ತರಕಾರಿ ಬೆಳಿಬಹುದು, ಏನೇ ಒಂದು ಬೆಳೆ ಇದು ಮಾಡಿದ್ರು ಎಲ್ಲ ರಾಸಾಯನಿಕ ಇದನ್ನ ಯೂಸ್ ಮಾಡ್ತಾರೆ. ಅದರಿಂದ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತೈತೆ. ಅದನ್ನ ಮೀರಿ ನಮ್ಗೆ ಗೊತ್ತಿಲ್ದಿರೋನೆ ನಮ್ಗೆ ಕಾಯಿಲೆ ಬಂದಿರುತ್ತೆ. ನಾವು ಆರೋಗ್ಯಕ್ಕೆ ತಪಾಸಣೆಗೆ ಒಳಪಡಿಸ್ಕೊಂಡಾಗ ನಮ್ಮಲ್ಲಿ ಏನೆಲ್ಲ ನಮ್ಗೆ ಕಾಯಿಲೆ ಇದೆ ಅದನ್ನ ನೋಡಿಸ್ಕೋಬಹುದು. ಏನು ಈ ತರ ಉಚಿತ ಒಂದು ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನ ಪಡ್ಕೊಂಡಾಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ವಿನೋದ್ ಮತ್ತು ರಾಮಕೃಷ್ಣ ಅವರಿಗೂ, ಅವರೆಲ್ಲ ಸ್ನೇಹಿತರಿಗೂ ನಿಜವಾಗ್ಲೂ ಒಳ್ಳೇದಾಗ್ತೈತೆ. ತಾವೆಲ್ಲ ಇದರ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೋಬೇಕು ಅಂದ್ಬಿಟ್ಟು ತಮ್ಗೆಲ್ಲ ಹೇಳ್ತಾ, ಪುರಸಭಾ ಅಧ್ಯಕ್ಷರು ಆದಂತ ಅರುಣ್ ಕುಮಾರಿ ಪ್ರಹ್ಲಾದ್ ರೆಡ್ಡಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ, ಈ ಕಾರ್ಯಕ್ರಮವನ್ನ ಎಲ್ಲ ಪ್ರಯೋಜನವನ್ನ ಪಡ್ಕೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಜಿಗ್ನಿ ಇದ್ದೀನಿ. ಹೌದು. ಹೇಮಂತ್ ಸ್ವಲ್ಪ ಹಿಂದೆ ರಾಮ ಮುಂದಕ್ಕೆ ರಾಮ ಎಲ್ಲೇ ಇದೆ ಸ್ಪೆಕ್ಸ್ ಈಗ ರೀಡಿಂಗ್ ಕ್ಲಾಸ್ ಅಷ್ಟೇ ಸರ್. ಈಗ ಸರ್ಕಾರ ಎಲ್ಲ ಕಟ್ಟೆಗಳು ನಿಮಗೂ ಸಹ ನಮ್ಮ ಚಿತ್ರದ ತುಂಬ ಧನ್ಯವಾದ. ಬರಿತಾ ಇದ್ದಾರೆ ಪಪ್ಪಿ ಫೋನ್ ನಂಬರ್ ಏನು? ಉಕ್ಕಿನ ಮಹಿಳೆ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನದ ಪ್ರಯುಕ್ತ 2ನೇ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಗ್ನಿಯಲ್ಲಿ ಪುರಸಭಾ ಸದಸ್ಯರಾದ ಶ್ರೀಯುತ ಜಿಗ್ನಿ ವಿನೋದ್ ಅವರ ನೇತೃತ್ವದಲ್ಲಿ ಹೊಸಬೆಳಕು ಟ್ರಸ್ಟ್, ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್, ನಾರಾಯಣ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ, ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. 200ಕ್ಕೂ ಹೆಚ್ಚು ಜನರು ಇಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹೋದ ವರ್ಷ ಕೂಡ ಇದೇ ದಿವಸ ಆರೋಗ್ಯ ಶಿಬಿರದಲ್ಲಿ ಆಲ್ಮೋಸ್ಟು 300ಕ್ಕೂ ಹೆಚ್ಚು ಜನ ಬಂದು 40 ಜನಕ್ಕೆ ಕಣ್ಣಿನ ಆಪರೇಷನ್ನು, 75 ಜನಕ್ಕೆ ಉಚಿತ ಕನ್ನಡಕಗಳನ್ನು ಕೊಟ್ಟಿರ್ತೇವೆ. ಇಲ್ಲಿ ವೈದ್ಯರು ಯಾರಿಗೆ ಮುಂದಿನ ಶಸ್ತ್ರಚಿಕಿತ್ಸೆ ಆಗುತ್ತೆ ಇದೆ ಅವ್ರನ್ನ ಹಾಸ್ಪಿಟಲ್ ರೆಫರ್ ಮಾಡಿಕೊಂಡು 90% ಫ್ರೀಯಾಗಿ ಅವರು ಉಚಿತ ಶಸ್ತ್ರಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಮಾಡಿಕೊಡ್ತಾರೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಇದ್ದವ್ರನ್ನ ಇವತ್ತೇ ಕರ್ಕೊಂಡೋಗಿ ನಾರಾಯಣ ನೇತ್ರಾಲಯದಲ್ಲಿ ನಾಳೆ ಆಪರೇಷನ್ ಮಾಡಿಸಿ ನಾಳೆ ಇದ್ದು ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ. ಮತ್ತು ಡಿಸೆಂಬರ್ 1ನೇ ತಾರೀಕು ಯಾರ್ಯಾರಿಗೆ ಕನ್ನಡಕ ಅಗತ್ಯ ಇರುತ್ತೆ ಅವ್ರಿಗೆ ವಿನೋದವ್ರ ಕಡೆಯಿಂದ ಉಚಿತ ಕನ್ನಡಕ ಕೊಡಿಸ್ತೀವಿ. ಡೆಂಟಲ್ ಕಾಲೇಜವರು ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಯಾರಿಗೆ ಹಲ್ಲು ಕ್ಲೀನ್ ಮಾಡಬೇಕು ಅಥವಾ ಹಲ್ಲು ರೀಪ್ಲೇಸ್ ಮಾಡಬೇಕು ಅವ್ರಿಗೆ ಆಸ್ಪತ್ರೆಗೆ ಹೋದರೆ ಉಚಿತವಾಗಿ ಮಾಡಿಕೊಡ್ತಾರೆ. ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇರೋದು ಭಾರತದಲ್ಲಿ ಇಂದಿರಾ ಗಾಂಧಿಯವರ ಬರ್ತಡೆಗೆ ತುಂಬ ಅಪರೂಪ ಅನ್ಕೋತೀವಿ. ಆ ಚಾನ್ಸ್ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ, ಕರೋನಾದ ನಂತರ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಆರೋಗ್ಯ ಕ್ಷೀಣಿಸುತ್ತಿದ್ದು, ಪ್ರತಿ ಮನೆಯಲ್ಲೂ ಕೂಡ ಜನ BP ಶುಗರ್ನಿಂದ ಬಳಲುತ್ತಿದ್ದು, ಅದನ್ನು ಮನಗಂಡು ಆ ಆರೋಗ್ಯವನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ಈ ಆರೋಗ್ಯ ಶಿಬಿರಗಳನ್ನು ವರ್ಷಕ್ಕೆ 2-3 ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ಹೊಸಬೆಳಕು ಟ್ರಸ್ಟಿಂದ ಮಾಡ್ತಿರ್ತೇವೆ. ಈ ಶುಭ ಸಂದರ್ಭದಲ್ಲಿ ಕಣ್ಣುಗಳನ್ನು ಸುಡದೆ ಮಣ್ಣಲ್ಲಿ ಮಣ್ಣಾಗಿಸರೆ ನೇತ್ರದಾನ ಮಾಡಬೇಕು. ಆ ಸಮಯ ಬಂದಾಗ ನಮ್ಮನ್ನು ಸಂಪರ್ಕಿಸಬೇಕೆಂದು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮತ್ತು ಜೊತೆಯಾಗಿ ನಿಂತ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಇವತ್ತು ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರ ಜಯಂತಿಯನ್ನು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಭಾಗದ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು, ನಮ್ಮ ವಿನೋದ್ರವರು ಮತ್ತು ರಾಮಕೃಷ್ಣರವರು, ಈ ಭಾಗದ ಪುರಸಭೆಯ ಸದಸ್ಯರು, ಪುರಸಭೆಯ ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಸುಮಾರು 5 ಪ್ರತಿಷ್ಠಿತ ಆಸ್ಪತ್ರೆಗಳು ಪಾಲ್ಗೊಂಡಿದ್ದಾವೆ. ಆಕ್ಸ್ಫರ್ಡ್ ಹಾಸ್ಪಿಟ್ಲು, ನಾರಾಯಣ ನೇತ್ರಾಲಯ, ವೆಂಕಟೇಶ್ವರ ಡೆಂಟಲ್ ಕ್ಲಿನಿಕ್ಕು ಮತ್ತು ಕಾವೇರಿ ಹಾಸ್ಪಿಟ್ಲು ಮತ್ತು ಆನೇಕಲ್ನ ಒಂದು
ಸರ್ಕಾರಿ ಹಾಸ್ಪಿಟ್ಲ್ನವರು 5 ಹಾಸ್ಪಿಟ್ಲು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ಈ ಭಾಗದ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ತಂದಿದೆ. ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ ಇದರ ಪ್ರಯೋಜನವನ್ನು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಪಡ್ಕೊಂಡಾಗ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯಶಸ್ಸು ಬರುತ್ತೆ. ಹೆಚ್ಚಿನ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದ ಯಶಸ್ಸನ್ನು ಪಡ್ಕೋಬೇಕು. ಯಾಕಂದರೆ ಇವತ್ತು ನಾವೇನು ಆಹಾರ ಸೇವನೆ ಮಾಡ್ತೀವಿ, ಆಹಾರದಲ್ಲಿ ಇವತ್ತು ಪ್ರತಿಯೊಂದು ಆಹಾರದಲ್ಲಿನೂ ಇವತ್ತು ರಾಸಾಯನಿಕ ಪದಾರ್ಥಗಳು ಇವತ್ತು ಮಿಕ್ಸ್ ಆಗಿರ್ತವೆ ಅನ್ನೋದನ್ನು ತಾವೆಲ್ಲ ಕಂಡಿದ್ದೀವಿ. ಏನು ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಇವತ್ತು ದಮ್ಮಿಲ್ಲ, ತಾಕತ್ತಿಲ್ಲ. ಹಿಂದೆ ನಾವೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದ್ದಂಥ ಒಂದು ವ್ಯವಸಾಯ ಮಾಡಿದಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಆಗ ಹಿಂದೆ ಅಳುಬರು ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ, ಈಗಿನ ನಾವು ಎಷ್ಟು ಗಟ್ಟಿಮುಟ್ಟಾಗಿದ್ದೀವಿ ಅನ್ನೋದು ನಮಗೆ ಯೋಚನೆ ಮಾಡಬೇಕು. ಅದಕ್ಕೆ ನಮಗೆ ಗೊತ್ತಿಲ್ಲದಿರೇ ನಮಗೆ ಕಾಯಿಲೆಗಳು ಬಂದಿರುತ್ತೆ. ಸೊ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಡಾಕ್ಟ್ರುಗಳು ಕೊಡ್ತಾರೆ. ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಮ್ಮದಾದ್ರೂ ಒಂದು ಆಸೆ. ಯಾಕಂದರೆ ಇವತ್ತು ಭಾರತದ ಒಂದು ಮಹಿಳಾ ಪ್ರಥಮ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಅವರ ಹುಟ್ಟುಹಬ್ಬ ಒಂದು ಅರ್ಥಪೂರ್ವವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಉಪಯೋಗ ಪಡ್ಕೋಬೇಕು ಅಂದ್ಬಿಟ್ಟು ನಾನಾದರೂ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಉಕ್ಕಿನ ಮಹಿಳೆ ಹಾಗೂ ನಮ್ಮ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಜಯಂತಿಯನ್ನು 2 ವರ್ಷದಿಂದ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಈ ಆ್ಯಕ್ಚುಲಿ ಅವರ ಬರ್ತ್ಡೇ ಪ್ರಯುಕ್ತ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಅರೇಂಜ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಕೈಗಾರಿಕಾ ಪ್ರದೇಶ ನಮ್ಮ ಜಿಗಣಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಒಂಚೂರು ಪೊಲ್ಯೂಷನ್ಸ್ ಜಾಸ್ತಿ ಇರೋದ್ರಿಂದ ಹಾಗಾಗಿ ಜನಗಳಿಗೆ ಅತಿ ಹೆಚ್ಚು ಸಣ್ಣ ಪುಟ್ಟ ರೋಗಗಳು ಕಂಡುಬಂದಂಗೆ ಆ್ಯಕ್ಚುಲಿ ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ವರ್ಷಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ ಹಾಗೂ ಜಿಗಣಿ ಪುರಸಭೆ ಎಲ್ಲ ಕೌನ್ಸಿಲರ್ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲ ಜನಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯನೇ ಮುಖ್ಯ ಜನಗಳಿಗೆ. ದಯವಿಟ್ಟು ಎಲ್ಲರೂ ಬಂದು ದುಡ್ಡಿನ ಮಟ್ಟಿಗೆ ಆ್ಯಕ್ಚುಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಏನು ನಾನೇ ಅಂತಲ್ಲ, ಎಲ್ಲ ಕೌನ್ಸಿಲರ್ಗಳು ಎಲ್ಲ ಮತ್ತು ಜಿಗಣಿ ಭಾಗದ ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಮಾಡಿರೋದು. ಯಾಕಂದರೆ ಪ್ರಧಾನಮಂತ್ರಿ ನಮ್ಮ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದಂಥ ನಮ್ಮ ಇಂದಿರಾ ಗಾಂಧಿಯವರ ಜಯಂತಿಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ಮಾದರಿಗೆ ಅದೆಲ್ಲ ಏನಿಲ್ಲ, ಎಲ್ಲರೂ ಸೇರಿ ಮಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರಿಗೆ ಒಳ್ಳೆಯದಾಗಲಿ. ಅವರ ಜನ್ಮ ದಿನಾಚರಣೆ ಇವತ್ತು. ಅವರ ಸ್ಮರಣೆಗಾಗಿ ನಮ್ಮ ವಿನೋದ್ ಮತ್ತು ರಾಮಕೃಷ್ಣ ಅವರು ಅವರ ಟ್ರಸ್ಟ್ಗಳಿಂದ ಹೆಲ್ತ್ ಕ್ಯಾಂಪನ್ನ ಏರ್ಪಡಿಸಿದ್ದಾರೆ. ನಮ್ಮ ಜನಗಳು ಅದನ್ನು ಸದುಪಯೋಗ ಪಡೆದುಕೊಂಡು ಆರೋಗ್ಯವಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ರಿಗೂ ವಂದನೆಗಳು. ಮಹಿಳಾ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಿಸ್ತಾ ಇರೋದು ನಮಗೆಲ್ಲ ಭಾಳ ಸಂತೋಷ. ಇದಕ್ಕೆ ನಮ್ಮ ಹೊಸಬೆಳಕು ರಾಮಕೃಷ್ಣ ಅವರು ಇರ್ಬೋದು, ನಮ್ಮ ಸ್ನೇಹಿತರಾದಂಥ ವಿನೋದ್ ಅವರು ಇರ್ಬೋದು, ಇವರ ಮುಂದಾಳತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳ ಸಮ್ಮುಖದಲ್ಲಿ ಆಗ ಇದನ್ನ ಆಚರಿಸ್ತಾ ಇದ್ದಾರೆ. ಇವ್ರಿಗಿನ್ನೂ ಒಳ್ಳೇದು ಮಾಡಲಿ. ಪ್ರತಿ ವರ್ಷವೂ ಇದೇ ರೀತಿ ಆಚರಣೆ ಮಾಡಿ ಇನ್ನು ಜನಗಳಿಗೆಲ್ಲ ಕಾಯಿಲೆ ಕಸಾರ ಏನು ಇಲ್ದಿರ ಒಳ್ಳೆಯದಾಗಲಿ ಎಲ್ಲ. ಉಕ್ಕಿನ ಮಹಿಳೆ ಈಗ ಇಂದಿರಾ ಗಾಂಧಿ ಅವ್ರನ್ನ ಮೇಜರಾಗಿ ಎಲ್ಲ ನಾವು ಏನು ಭಾರತ ದೇಶದಲ್ಲೇ ಅಲ್ಲ ಇತರ ದೇಶಗಳಲ್ಲೂ ಅವ್ರನ್ನ ಬಿಂಬಿಸೋದೇನಂತ ಹೇಳಿದ್ರೆ ಉಕ್ಕಿನ ಮಹಿಳೆ ಅಂತ ಹೇಳ್ಬಿಟ್ಟು ಅವರು ದೇಶಕ್ಕೋಸ್ಕರ ಅವರು ಪ್ರಾಣ ಮುಡುಪಾಗಿಟ್ಟಿದ್ದಾರೆ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಅವ್ರು ಯಾವ ರೀತಿ ಸತ್ತಿದ್ದಾರೆ ಅಂತೇಳಿ. ಅಂದರೆ ಸತ್ತಿದ್ದಾರೆ ಅಂತ ನಾವು ಬಳಸೋದಕ್ಕಿಂತ ಯಾವ ರೀತಿ ನಮ್ಮನ್ನು ಅಗಲಿದ್ದಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿವಸ ಅವ್ರ ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡೋದು ಒಂಥರ ಜನಗಳಿಗೆ ಉಪಯೋಗಕರ. ಇವತ್ತಿನ ದಿವಸ ಹಲವಾರು ಟ್ರಸ್ಟ್ಗಳ ವತಿಯಿಂದ ಹೈ ಕ್ಯಾಂಪ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಅದು ವಿಶೇಷವಾಗಿ ಕ್ಯಾನ್ಸರ್ ಸಂಬಂಧಪಟ್ಟವ್ರಿಗೆಲ್ಲ ಔಷಧಿಗಳು ಕೊಡುವಂಥ ವಿಚಾರದಲ್ಲಿ ವಿನೋದ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಆಮೇಲೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಕ್ಕೊಳ್ಳಿಂದ ಆಮೇಲೆ ಒಗ್ಗಟ್ಟು ಒಂದು ಮನಸ್ಸಿನಿಂದ ಆಮೇಲೆ ನಮ್ಮ
ಅದಕ್ಕೆ ಸ್ಫೂರ್ತಿಕರವಾಗಿ ನಮ್ಮ ರಾಮಕೃಷ್ಣನವರು ನಮ್ಮ ಬೆನ್ನ ಮೇಲೆ ಎಲ್ಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಸಹಕಾರ ಕೊಡ್ತಾ ಪ್ರತಿಯೊಂದು ಈ ಥರ ಕಾರ್ಯಕ್ರಮ ಆಗಬೇಕಂದ್ರೆ ಫಸ್ಟ್ ಅವರೇ ನಮಗೆ ಸ್ಫೂರ್ತಿ. ಅವರೇ ಮುಂದೆ ನಿಂತ್ಕೊಂಡು ಮುಂದಾಳುತ್ತೆಯಿಂದ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಈಗಲ್ಲ ಮಾರ್ಗದರ್ಶನ ಕೊಟ್ಟು ಈ ರೀತಿ ಹೋಗಬೇಕು, ನಾವು ಜನಗಳು ಸೇವೆ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟು ಹಿರಿಕರು ನಮ್ಮ ರಾಮಕೃಷ್ಣಣ್ಣ ಅವ್ರಿಗೆ, ಆಮೇಲೆ ಎಲ್ಲ ಏನು ನಮ್ಮ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನೂ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ದೊಡ್ಡ ಮಟ್ಟದಲ್ಲಿ ಇದನ್ನು ನೀವು ತಾವು ಯಾರೋ ಹೇಳ್ತಿದ್ರು 2 ವರ್ಷ ಅಂತೇಳಿದೆ. ಆ್ಯಕ್ಚುಲಿ 2 ವರ್ಷದಿಂದ ಅಲ್ಲ, ಸುಮಾರು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಿದೆ. ಅದನ್ನು ಇವರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲ ಸಹಕಾರದಿಂದ. ಸೊ ಇದು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಮಾತು ಹೇಳ್ತೀನಿ. ಮಾಡಿಸಿರೋ